ಗಾಯ್ಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂತ ಅಂದರೆ ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಅಂತ ಏನಿದೆ, ಸೊ ಅದು ಸಪೋಸ್ FEIA ಅಂತ ಹೆಂಗೆ ಕರೀತಾ ಇರ್ತೀರ ನೀವು, ಸೊ ಅವರಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ವಲ್ಪ ರಿವ್ಯೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತ ಅಂದರೆ ನಿಮಗೆ ಚೂಸ್ ಅಪ್ ಆನ್ಸರು ಮತ್ತು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಸೊ ಮತ್ತು ಈ FEIA ಈ ಫಿನಾನ್ಷಿಯಲ್ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಏನಿದೆ, ಇದು BA ಅವ್ರಿಗೆ 4th ಸೆಮಿಗೂ ಸಹ ಇದೆ. ಸೊ ಈ ಪೇಪರ್ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿದು. ಸೊ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಯೂನಿವರ್ಸಿಟಿಗಳಿಗೂ ಸೇಮ್ ಸಿಲೆಬಸ್ ಆಗಿರೋದ್ರಿಂದ NEP. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸೇಮೇ ಇರ್ತದೆ. ಸೊ ಎಲ್ಲ ನೀವು ನೋಡ್ಕೊಬೋದು. ಸೊ ನೋಡಿ ಗಾಯ್ಸ್, ಮೊದಲನೇದಾಗಿ ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ಸು ಇದು ನಿಮ್ಮ ಪ್ರೀವಿಯಸ್ ಇಯರ್ ಅಂದರೆ ನಿಮ್ಮ ಸೀನಿಯರ್ಗಳು ಬರೆದಿರೋದು ಮಾರ್ಚ್ ಏಪ್ರಿಲ್ 2023 ಪೇಪರು, ಅಂದರೆ ಪ್ರೀವಿಯಸ್ ಇಯರು. ಈಗ ಯಾರು 3rd ಸೆಮ್ ಓದ್ತಾ ಇದ್ದೀರಾ ಅವರಿಗೆ ಇದು ಪ್ರೀವಿಯಸ್ ಇಯರ್ ಅಂತಲೇ ಹೇಳ್ಬೋದು, ಪೇಪರ್ ಅಂತ ಹೇಳ್ಬೋದು. ಸೊ ನೋಡಿ ಗಾಯ್ಸ್, ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿರುತ್ತೆ. ಇದು 30 ಮಾರ್ಕ್ಸಿಗೆ 1 hour ಡ್ಯೂರೇಷನ್ ಅಷ್ಟೇ ಎಕ್ಸಾಮಿನೇಷನ್ನು. ಸೊ ನಿಮ್ಗೆ ಗೊತ್ತಿರ್ಬೋದು, ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡೋದಾದರೆ 1 ಮಾರ್ಕ್ಸಿಗೆ ಇರುತ್ತೆ. ಸೊ 5 ಕೊಟ್ಟಿರ್ತಾರೆ, 5 ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಮತ್ತು 2 ಮಾರ್ಕ್ಸಿಗೆ ಅಲ್ಲೂ ಸಹ 5, ಸೊ ಅಲ್ಲಿಗೆ 10 ಆಯಿತು. ಸೊ ಮತ್ತು 5 ಮಾರ್ಕ್ಸಿಗೆ 5 ಕೊಟ್ಟಿರ್ತಾರೆ, ನೀವು 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ ಮತ್ತು ಯಾವ ಥರ ಎಲ್ಲ ಆನ್ಸರ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ BComಗೆ ಆಲ್ಮೋಸ್ಟ್ ಆಲ್ ಸ್ಟಡಿ ಮೆಟೀರಿಯಲ್ನೇ ಇದ್ದು ಪ್ರತಿಯೊಂದು ನನ್ನ ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ಮತ್ತು ಏನಾದರೂ ಬೇಕು ಅಂತಾದರೆ ಏನಾದರೂ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ಐ ಅಕ್ಸೆಪ್ಟೆಡ್. ಓಕೆ ಫೈನ್, ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ನೋಡಿ ಗಾಯ್ಸ್, ಮೊದಲನೇದಾಗಿ ಸೆಕ್ಷನ್ ಏನಲ್ಲಿ MCQ ಟೈಪು 5 ಇರ್ತವೆ. ಅದ್ರಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ ಇದಕ್ಕೆ ಆನ್ಸರು ಸಹ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ವಿಚ್ ಏಜೆನ್ಸಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯಾ? ಅಂದರೆ ಭಾರತದಲ್ಲಿ ಷೇರು ಮಾರುಕಟ್ಟೆಯನ್ನು ಯಾವ ಸಂಸ್ಥೆ ನಿಯಂತ್ರಿಸುತ್ತಿದೆ? ಓಕೆನಾ. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ನೋಡೋದ್ರೆ RERA, ನೆಕ್ಸ್ಟು ಸೆಕೆಂಡ್ ಒನ್ NABARD ಅಂದರೆ NABARD, ಓಕೆ. 3 IRDA, ಸೊ ನೆಕ್ಸ್ಟು IV SEBT. ಅಂದರೆ ಇದನ್ನ SEBI ಅಂತ ಆಗಬೇಕಾಗಿತ್ತು. ಅಂದರೆ ಯಾವುದೇ ಒಂದು ಶೇರ್ ಮಾರ್ಕೆಟ್ನ ಒಂದು ನಿಯಂತ್ರಣ ಮಾಡ್ತಿರೋದು SEBI, ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದನ್ನು SEBI, ಬಟ್ ಅದ್ಯಾವುದೋ ಪ್ರಿಂಟಿಂಗ್ಸ್ ತಪ್ಪಾಗಿದೆ. ಇದಕ್ಕೆ 4ನೇ ಆನ್ಸರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡೋದಾದರೆ ಇನ್ವೆಸ್ಟ್ಮೆಂಟ್ ಇಸ್ ದ, ಅಂದರೆ ಹೂಡಿಕೆ ಆಗಿದೆ, ಅಂದರೆ ಹೂಡಿಕೆ ಎಂದರೆ ಏನು? ಇನ್ವೆಸ್ಟ್ಮೆಂಟ್ ಈಸ್ ದ ಫಸ್ಟ್ ಆಪ್ಷನ್ ನೋಡಿ, ನೆಟ್ ಅಡಿಷನ್ ಮೇಡ್ ಟು ನೇಷನ್ಸ್ ಕ್ಯಾಪಿಟಲ್ ಸ್ಟಾಕು. ಸೆಕೆಂಡ್ ಆಪ್ಷನ್ನು ಪರ್ಸನ್ಸ್ ಕಮಿಟ್ಮೆಂಟ್ ಟು ಬೈ ಎ ಫ್ಲಾಟ್ ಆರ್ ಹೌಸ್. 3 ಎಂಪ್ಲಾಯ್ಮೆಂಟ್ ಫಂಡ್ ಆ್ಯಂಡ್ ಅಸೆಟ್ಸ್ ಟು ಅರ್ನ್ ರಿಟರ್ನ್. ನೆಕ್ಸ್ಟು 4ನೇ ಆಪ್ಷನ್ನು ಎಂಪ್ಲಾಯ್ಮೆಂಟ್ ಫಂಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಆರ್ ದ ಯೂಸ್ಡ್ ಇನ್ ಎ ಪ್ರೊಡ್ಯೂಸ್ಡ್ ಪ್ರೊಸೆಸ್ಸು. ಸೊ ಇದಕ್ಕೇನಪ್ಪ ಆನ್ಸರ್ ಅಂತ ಅಂದರೆ 3ನೇ ಆಪ್ಷನ್ ಏನಿದೆ ನೋಡಿ, ಎಂಪ್ಲಾಯ್ಮೆಂಟ್ ಫಂಡ್ ಆನ್ ಅಸೆಟ್ಸ್ ಟು ಅರ್ನ್ ರಿಟರ್ನ್ಸು. ಅಂದರೆ ಇನ್ವೆಸ್ಟ್ಮೆಂಟ್ ಇಸ್ ದ ಎಂಪ್ಲಾಯ್ಮೆಂಟ್ ಫಂಡ್ ಆನ್ ಅಸೆಟ್ ಟು ಅರ್ನ್ ರಿಟರ್ನ್. ಕನ್ನಡದಲ್ಲಿ ನೋಡೋದಾದರೆ ಆದಾಯವನ್ನು ಗಳಿಸಲು ಸ್ವತ್ತುಗಳ ಮೇಲೆ ಉದ್ಯೋಗ ನಿಧಿಗಳು. ಸೊ ಇದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟು 3ನೇ ಕ್ವಶನ್ ನೋಡೋದಾದರೆ ಎಕ್ಸ್ಪ್ಯಾಂಡ್ RTGS. ಸೊ ಫಸ್ಟ್ನೇ ಆಪ್ಷನ್ ನೋಡೋ ರಿಯಲ್ ಟೈಮ್ ಗೇನ್ ಸೆಟಲ್ಮೆಂಟು, ನೋ. ಸೆಕೆಂಡ್ ಆಪ್ಷನ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟು. 3ನೇ ಆಪ್ಷನ್ ರಿಯಲ್ ಟೈಮ್ ಗ್ರಾಸ್ ಸಿಸ್ಟಮು. 4ನೇ ಆಪ್ಷನ್ನು ರಿಯಲ್ ಟೈಮ್ ಗೇನ್ ಸರ್ವಿಸಸ್ಸು. ಇದಕ್ಕೇನಪ್ಪ ಆನ್ಸರ್ ಅಂತ ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ RTGS ಅಂದರೆ, ಓಕೆನಾ. ಅಂದರೆ ಸೆಕೆಂಡ್ನೇ ಆಪ್ಷನ್ನು ನೋಡಿ, ನೈಜ ಸಮಯದ ಒಟ್ಟು ಪರಿಹಾರ ಅಂತ ಹೇಳ್ಬಿಟ್ಟು RTGS ಅಂದರೆ. ಇನ್ನು ನೆಕ್ಸ್ಟು ವಿಚ್ ಸೆಕ್ಯೂರಿಟಿ ಟ್ರೇಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನೋಡೋದಾದರೆ, ಸೊ ಯಾವುದನ್ನ ಸೆಕ್ಯೂರಿಟಿ ಪರ್ಪಸ್ ಯೂಸ್ ಮಾಡ್ತಾರೆ ಅಂದರೆ ನೋಡಿ, ಟ್ರೆಜರಿ ಬಿಲ್ಲು ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಕಮರ್ಷಿಯಲ್ ಪೇಪರ್, 3rd ಆಪ್ಷನ್ ಶೇರ್ಸ್, 4th ಆಪ್ಷನ್ ಚೆಕ್. ಸೊ ಇದು ಏನಪ್ಪ ಆನ್ಸರ್ ಅಂತ ಅಂದರೆ 3ನೇ ಆಪ್ಷನ್ ಏನಿದೆ ಶೇರ್ಸ್, ಅಂದರೆ ಷೇರುಗಳು. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 4ನೇ
ಸಾರಿ ಲಾಸ್ಟ್ನೇ 5ನೇ ಕ್ವಶನ್ನು ನೋಡಿ, ವಾಟ್ ಈಸ್ IMPS? ಸೊ ಇದನ್ನು ಅಂದರೆ ವಿಕಸಿತ ರೂಪ ಬರೀರಿ ಅಂತ ಹೇಳಿದ್ದಾರೆ ಅಷ್ಟೇ. ನೋಡಿ, ಇಮಿಡಿಯೇಟ್ ಮನಿ ಪೇಮೆಂಟ್ ಸಿಸ್ಟಮ್. ಸೆಕೆಂಡ್ ಆಪ್ಷನ್ ಇಮಿಡಿಯೇಟ್ ಪೇಮೆಂಟ್ ಸರ್ವೀಸು. ನೆಕ್ಸ್ಟ್ ಥರ್ಡ್ ಆಪ್ಷನ್ ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್. 4ನೇ ಆಪ್ಷನು ಇಮಿಡಿಯೇಟ್ ಮನಿ ಪೇಮೆಂಟ್ ಸರ್ವೀಸಸ್. ಸೊ ಇದಕ್ಕೇನಪ್ಪ ಆನ್ಸರ್ ಅಂತ ಅಂದರೆ 7ನೇದು ಇಮಿಡಿಯೇಟ್ ಪೇಮೆಂಟ್ ಸರ್ವೀಸಸ್ಸು. ಸೊ ಅಂದರೆ ಕನ್ನಡದ ನೋಡೋದಾದರೆ ಅಂದರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ತಕ್ಷಣದ ಪಾವತಿ ಸೇವೆಗಳು. ಸೊ ಇದನ್ನ IMPS ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಸೆಕೆಂಡ್ ಆಪ್ಷನ್, ಸೊ ಸೆಕೆಂಡ್ ಮೇನು ಅಥವಾ ಸೆಕ್ಷನ್ ಬಿ. ಸೊ ನೋಡ್ಕೊಬೋದು. ಸೊ 2 ಮಾರ್ಕ್ಸಿಗೆ ಓಕೆ 5 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಓಕೆ, ನೋಡೋಣ ಬನ್ನಿ. ಸೊ ವಾಟ್ ಈಸ್ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನಿಂಗ್? ಸೊ ಅಂದರೆ ವೈಯಕ್ತಿಕ ಹಣಕಾಸು ಯೋಜನೆ ಎಂದರೇನು? ಅಂದರೆ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನಿಂಗ್ನ ಮೀನಿಂಗ್ನ ಬರೀಬೇಕಾಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ ಕರೆಂಟ್ ಅಸೆಟ್ಸ್, ಮೆನ್ಷನ್ ಇನ್ 4 ಕರೆಂಟ್ ಅಸೆಟ್ಸು. ಅಂದರೆ ಕರೆಂಟ್ ಅಸೆಟ್ಸ್ನ ಮೀನಿಂಗ್ನ ಬರೀಬೇಕಾಗಿರುತ್ತೆ. ಸೊ ಅದಕ್ಕೆ 4 ಕರೆಂಟ್ ಅಸೆಟ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನೋಡಿ, 3ನೇ ಕ್ವಶನ್ನು, ವಾಟ್ ಈಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್? ಅಂದರೆ ಕ್ಯಾಂಡಲ್ ಸ್ಟಿಕ್ ಮಾದರಿಗಳನ್ನು ಎಂದರೇನು? ಅಂದರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್ ಆ ಮೀನಿಂಗ್ನ ಬರೀಬೇಕಾಗಿರುತ್ತೆ. ನೆಕ್ಸ್ಟು ಸ್ಟೇಟ್ ಎನಿ 4 ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಅಂದರೆ ಮ್ಯೂಚುವಲ್ ಫಂಡ್ನ ಯಾವುದೇ 4 ಪ್ರಯೋಜನಗಳನ್ನು ತಿಳಿಸಿ. ಓಕೆನಾ? ಸೊ ನೋಡ್ಕೊಳ್ಳಿ, ಮ್ಯೂಚುವಲ್ ಫಂಡು ಅಡ್ವಾಂಟೇಜಸ್ನ ನೀವು ಮೆನ್ಷನ್ ಮಾಡಬೇಕು. ಜಸ್ಟ್ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಡಿಫೈನು ಮ್ಯಾಕ್ರೋ ಎಕನಾಮಿಕ್ಸ್. ನೋಡಿ, ನೀವು ಅರ್ಥಶಾಸ್ತ್ರ ಅಂದರೆ ಡೆಫಿನೇಷನ್ನ ಅಂದರೆ ಮ್ಯಾಕ್ರೋ ಎಕನಾಮಿಕ್ನ ನೀವು ಡೆಫಿನೇಷನ್ನ ಬರೀಬೇಕಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಅಂತ ಬರ್ಕೊಂಡು ಹೋಗ್ತಿರಲ್ಲ ಆ ರೀತಿ ಬರೀಬೇಕು. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್? ಅಂದರೆ ಪ್ರಾಥಮಿಕ ಮಾರುಕಟ್ಟೆ ಮತ್ತು ದ್ವಿತೀಯ ಮಾರುಕಟ್ಟೆ ಎಂದರೇನು? ಸೊ ಇದಕ್ಕೆ 2 ಸಹ ಕ್ವಶನ್ ಆನ್ಸರ್ ಮಾಡಲೇಬೇಕು. ಸೊ ಪ್ರೈಮರಿ ಮಾರುಕಟ್ಟೆ ಅಂದ್ರೇನು ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ ಅಂದ್ರೇನು? ಓಕೆ, ಫೈನ್. ನೆಕ್ಸ್ಟು, ವಾಟ್ ಡು ಯು ಮೀನ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ? ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಹಣದ ಸಮಯದ ಮೌಲ್ಯ ಎಂದರೇನು? ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಇದು ಸಹ 2 ಮಾರ್ಕ್ಸಿಗೆ. ಸೊ ಇಷ್ಟು ಕ್ವಶನ್ನು ಅಂದರೆ ಅಲ್ಲಿಗೆ 7 ಕ್ವಶನ್ನ ಕೊಟ್ಟಿರ್ತಾರೆ. ನಾವು 5 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಟೈಮ್ ಇರುತ್ತೆ, FA ಅಂತ ಅಂದರೆ ಟೈಮ್ ಇರುತ್ತೆ. ಸೊ ನೀವು ಆರಾಮಾಗಿ 5 ಕ್ವಶನು ಸಹ 6 ಕ್ವಶನು ಸಹ 7 ಕ್ವಶನ್ ಸಹ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ಮತ್ತು ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಸೊ ಈಗಿನ ಮಟ್ಟಿಗೆ ಏನು ನಿಮಗೆ ಪ್ರೀವಿಯಸ್ ಸುಮ್ಮನೆ ಪೇಪರ್ ಮಾಡೋದಿಲ್ಲ. ಸೊ ಇದರಲ್ಲೂ ಸಹ ರಿಪೀಟ್ ಆಗೋ ಕ್ವಶನ್ಗಳು ಇರ್ತವೆ. ಸೊ ನೀವು ಸ್ವಲ್ಪ ಚೆನ್ನಾಗಿ ಓದ್ಕೊಬೇಕು. ಸೊ ಮತ್ತು ಸೆಕ್ಷನ್ಸಿಗೆ ಹೋಗೋಕ್ಕಿಂತ ಮುಂಚೆ ಸೊ ನಾನು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಹೇಳ್ಬಿಟ್ಟು ಅಥವಾ ನಾನು ಸೊಲ್ಯೂಷನ್ ಮಾಡಿರೋದು ಸಹ ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ. ನಾನು ಸಾಧ್ಯವಾದಷ್ಟು ಈ ವಿಡಿಯೋದ ಎಂಡ್ ಕಾರ್ಡಲ್ಲಿ ಆಗಿರ್ಬೋದು, ಸೊ ಐ ಕಾರ್ಡಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈಗ ಈ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಅಂದರೆ ಸೊ ಸೆಕ್ಷನ್ ಸಿ, ಅದು 5 ಮಾರ್ಕ್ಸಿಗೆ 3 ಕ್ವಶನ್ 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಅಟೆಂಡ್ ಮಾಡಬೇಕು. ಏನಿದೆ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ 5 ಮಾರ್ಕ್ಸಿಗೆ, ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಅಂದರೆ ಇವುಗಳ ಮಧ್ಯೆ ಮ್ಯಾಕ್ರೋ ಅಂದರೆ ಮೈಕ್ರೋ ಮತ್ತು ಮ್ಯಾಕ್ರೋ, ಸೊ ಇವುಗಳನ್ನ ಡೆಫಿನೇಷನ್ನ ಸಹ ಬರೀಬೇಕಾಗಿರುತ್ತೆ. ಸೊ ಅಟ್ಲೀಸ್ಟ್ ಒಂದು 8 or 10 ಪಾಯಿಂಟ್ಸ್, ಈ ಕಡೆ 10 ಪಾಯಿಂಟ್ಸ್ ಈ ಕಡೆ 10 ಪಾಯಿಂಟ್ಸ್ ಇರೋವಷ್ಟು ಮೇಂಟೈನ್ ಮಾಡಿ. ಸೊ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್ಸು. ಅಂದರೆ ವಿವಿಧ ರೀತಿಯ ಬ್ಯಾಂಕ್ ಠೇವಣಿ ಪ್ರಕಾರಗಳನ್ನು ವಿವರಿಸಿ. ಅಂದರೆ ಡೆಪಾಸಿಟ್ ಇರ್ತಾರಲ್ಲಪ್ಪ, ಸೊ ಟೈಪ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್ ಅದನ್ನು ನೀವು ಸಂಪೂರ್ಣವಾಗಿ ಬರೀಬೇಕು. ಅಂದರೆ ಅದನ್ನ ಪಾಯಿಂಟ್ಸನ್ನ ನೀವು ಬರೀತೀರಾ. ಸೊ ಎಷ್ಟು 4-5 ಇರ್ತವೆ. ಸೊ ನೀವು ಬರೀತೀರಾ, ಬರೆದಾದ್ಮೇಲೆ ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗುತ್ತೆ. ನಿಮ್ಗೆ ಜಸ್ಟ್ ಓನ್ ಸೆಂಟೆನ್ಸಲ್ಲಿ ಕೊಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ನ್ಯೂ ಬ್ಯಾಂಕಿಂಗ್ ಮಾಡೆಲ್. ಅಂದರೆ ಹೊಸ ಬ್ಯಾಂಕಿಂಗ್ ಮಾದರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಮಾಡೆಲ್ಗಳು ಯಾವ್ಯಾವು ಅಂತ ಅಂದರೆ ATM, ಡೆಬಿಟ್ ಕಾರ್ಡ್, ಚೆಕ್, ಇವೆಲ್ಲ ಹೊಸದು. ಅಂದರೆ ಚೆಕ್ ಹಳೇದಾದರೂ ಸಹ ಸೊ ATM ಆಗಿರ್ಬೋದಾ, UPI ಪೇಮೆಂಟ್ಸ್ ಆಗಿರ್ಬೋದಾ, ಸೊ ಇವೆಲ್ಲನೂ ಸಹ ನ್ಯೂ ಬ್ಯಾಂಕಿಂಗ್ ಮಾಡೆಲ್ಗೆ ಬರುವಂಥದ್ದು. ಬೇಕು ಅಂತ ಅಂದರೆ ಹೇಳಿ, ಇವಕ್ಕೆ ಆನ್ಸರ್ ಮಾಡ್ಬಿಡ್ಬೇಕಾದ್ರೆ ನಾನು ನಿಮಗೆ ಅಂದರೆ ನಮ್ಮದೊಂದು ಪರ್ಸನಲ್ ಗ್ರೂಪ್ ಇದೆ, ಆ ಗ್ರೂಪ್ ಲಿಂಕನ್ನು ಇದೇ ವಿಡಿಯೋದ ಹಾಕಿರ್ತೀನಿ ಈ ಡಿಸ್ಕ್ರಿಪ್ಷನಲ್ಲಿ. ಜಾಯ್ನ್ ಆಗಿ, ಬೇಕು ಅಂತ ಬೇಕಾದ್ರೆ ನೀವು ಕಮೆಂಟ್ ಮಾಡಿ, ನಾನು ಇವಕ್ಕೆಲ್ಲ ಆನ್ಸರ್ ಮಾಡಿಬಿಡ್ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಎಷ್ಟು ಟೈಪ್ಸ್ ಇದ್ದಾವೆ ಅಷ್ಟೊಂದು ಸಹ ನೀವು ಪಾಯಿಂಟ್ಸ್ ಮಾಡಿ. ಅಂದರೆ ನೀವು ಯಾವ ರೀತಿ ಬರೀಬೇಕು ಅಂದರೆ ಮೊದಲು 5 ಮಾರ್ಕ್ಸಿಗೆ
ಮ್ಯೂಚುವಲ್ ಫಂಡ್ ಅಂದರೆ ಏನು, ಸರಿನಾ? ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಬರೆದಾದ್ಮೇಲೆ ಪಾಯಿಂಟ್ಸ್ ಬರೀರಿ. ಸೊ ಪಾಯಿಂಟ್ಸ್ ಬರೆದಾದ್ಮೇಲೆ ಆ ಪಾಯಿಂಟ್ಸಿಗೆ ಎಕ್ಸ್ಪ್ಲೇಷನ್ ಕೊಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲೂ ಮಾರ್ಕ್ಸ್ ಹಿಡಿಯೋಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ 5 ಮಾರ್ಕ್ಸಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ನ ಕಾರ್ಯ ಅಂದರೆ ಫಂಕ್ಷನ್ಸು ಅನ್ನು ನೀವು ಅಲ್ಲಿ ಸಂಕ್ಷಿಪ್ತವಾಗಿ ನೀವು ಬರೀಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಪಾಯಿಂಟ್ಸ್ನ ಬರೀರಿ, ಆ ಫಂಕ್ಷನ್ಸ್ ಸ್ಟಾಕ್ ಎಕ್ಸ್ಚೇಂಜ್ನ ಮೀನಿಂಗ್ನ ಬರೀರಿ. ನೆಕ್ಸ್ಟ್ ಫಂಕ್ಷನ್, ಆ ಫಂಕ್ಷನ್ನ ಪಾಯಿಂಟ್ಸ್ನ ಹಾಕಿ ನೀಟಾಗಿ ಬರ್ಕೊಂಡೋಗಿ. ಸೊ ಇಷ್ಟು ಈ ದಿನದ ಈ FEIA ಅಂದರೆ ಫಿನಾನ್ಷಿಯಲ್ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಅಂತ ಏನಿದೆ, ಇದು BA ಅವರು 4th ಸೆಮಿಸ್ಟರ್ಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಗಳು ಸಹ ನೋಡ್ತಾ ಇದ್ದರೆ ಸೊ ಅವರಿಗೂ ಸಹ ಶೇರ್ ಮಾಡಿ. ಟೋಟಲಿ ಇದು 3rd ಸೆಮಿಸ್ಟರ್ BComಗೆ ಇರುವಂಥ ಪೇಪರು, ತುಮಕೂರು ಯೂನಿವರ್ಸಿಟಿದು. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೋತೀನಿ. ಸೊ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಸೊ ನೆಕ್ಸ್ಟು ಈ ಹಿಸ್ಟ್ರಿ ಪೇಪರ್, ಸೊ ಹಿಸ್ಟ್ರಿ ಅಂದರೆ BComಗೆ OIP ಪೇಪರ್ ಹಿಸ್ಟ್ರಿ ತೊಗೊಂಡಿದ್ದು. ಸೊ ಅದನ್ನು ಸಹ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮತ್ತೆ ಏನಾದರೂ ಬೇಕು, ಯಾವ್ದಾರ ಕ್ವಶನ್ ಪೇಪರ್ನ ರಿವ್ಯೂ ಮಾಡಬೇಕು ಅಂತ ಅಂದರೆ ತಿಳಿಸಿ, ನನ್ನ ಕೈಲಿ ಸಾಧ್ಯವಾದಷ್ಟು ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು.